ಕಾಲೇಜ್ ಬಿಟ್ಟು ಟೈಮ್ ಆಯ್ತು, ಬಸ್ಸರ ಮಿಸ್ ಆದೆ. ಇನ್ನೆಷ್ಟು 4 ಬಸ್ಸಿಗೆ ಕಾಯ್ಬೇಕಪ್ಪ. ಅಲ್ಲಿ ತನಕ ಏನು ಮಾಡಲಿ? ಲೈಬ್ರರಿಗಾರ ಹೋಲೇನ? ಈ ಶುಚಿ ಬೇರೆ ಬಂದಿಲ್ಲ ಇವತ್ತು, ನಾವು ಒಬ್ಬಕ್ಕೆ ಬೇರೆ ಎಲ್ಲಿ ಕುಂತು ಟೈಮ್ ಇದು ಮಾಡಲಿಪ್ಪ. ಬಸ್ ಸ್ಟ್ಯಾಂಡ್ ಹೋಗಿ ಏನು ಕುಂಡ್ರಲಿ ಅಲ್ಲೇ. ಇನ್ನೂ ಒಂದು ತಾಸು, ಈಗ 3 ಗಂಟೆ ಆಗೈತಿ, ಇನ್ನು 4 ಗಂಟೆ ತನಕ ಬಸ್ ಬರೋದೇ ಇಲ್ಲ. ಲೈಬ್ರರಿಗಾರ ಹೋಗ್ತೆ. ಅಯ್ಯೋ, ಏನಿದು ಕಾರ್ ಮೈ ಮೇಲೆ ಬರ್ತದ? ಅಯ್ಯೋ ಅಯ್ಯೋ, ಇದು ಸಿದ್ಧಾರ್ಥವ್ರ ಕಾರಲ್ಲ. ಅಯ್ಯೋ, ಸಿದ್ಧಾರ್ಥವ್ರು ಬಂದ್ರ? ಛೇ, ಇಲ್ಲಿಂದ ಮೊದಲು ಹೋಗ್ಬಿಡ್ಬೇಕು. ಪೂಜಾ, ಏ ಪೂಜಾ. ಅಯ್ಯೋ, ನೋಡೇ ಬಿಟ್ರಪ್ಪ ದೇವ್ರೆ. ಪೂಜಾ, ನಿನ್ನ ಕರಾತಿದ್ನ ಕೇಳಿಸೋತು? ಬದೆ ಸಿದ್ಧಾರ್ಥವ್ರೆ, ನೀವೇನಿಲ್ಲಿ? ಆಹಾ, ಇಂಥ ನಾಟಕಕ್ಕೆ ಏನು ಕಮ್ಮಿ ಇಲ್ಲ ಪೂಜಾ. ಅಲ್ಲ, ನನ್ನ ಕಾರ್ ಬಂದಿರೋದು ನೋಡ್ದೆ. ನೀ ಅದಿ ಅಂಥೇಳಿ ನೀನು ಹಿಂದೆ ಬಂದೇನ. ಮತ್ತೊಬ್ರಿಗೆ ಯಾರು ಆಗಿದ್ರೆ ಹಂಗೆ ಹಿಂದೆ ಬರ್ತೀನೇನ? ನೋಡ್ದಾಗ ಹೋಗ್ತಿ. ಏನಾಗಿತ್ತು ನಿನಗೆ? ನನಗೇನಾಕೈತಿ? ಏನಿಲ್ಲಪ್ಪ. ಇಲ್ಲ ಸಿದ್ಧಾರ್ಥವ್ರೆ, ನಾನು ಕಾಲೇಜ್ ಮುಗೀತು, ಟೈಮ್ ಆತಲ್ಲ, ಮನೆಗೆ ಹೊಂಟಿದ್ದೇನೆ ಅಷ್ಟೇ. ನನಗೂ ಗೊತ್ತೈತಿ ನಿನ್ನ ಕಾಲೇಜ್ ಮುಗಿಯೋ ಟೈಮಿಗೇನ ಬಂದೆ ನಾನು. ಅಲ್ಲ, ಮಣ್ಣಿಂತ್ರ ಫೋನ್ ಮಾಡತ್ತೀನಿ, ಅಷ್ಟು ಮೆಸೇಜ್ ಮಾಡಕತ್ತೀನಿ, ಒಂದಕ್ಕೂ ಆನ್ಸರೇ ಇಲ್ಲ. ಆನ್ಲೈನೇ ಇರ್ತಿ, ಆದರೂ ನಾನು ಮೆಸೇಜ್ ನೋಡೋಂಗಿಲ್ಲ. ಅಲ್ಲ, ಏನಾಗೈತಿ ನನಗೆ ಅಂಥದ್ದು? ಅಯ್ಯೋ, ಆ್ಯಕ್ಚುಲಿ ನನ್ನ ಫೋನ್ಗೆ ಏನೋ ಪ್ರಾಬ್ಲಮ್ ಆಗೈತಿ. ಅದು ಗೊತ್ತಾಗತ್ತಿಲ್ಲ, ಮೆಸೇಜ್ ಬಂದಿದ್ದು ಏನೋ ಡಿಸ್ಪ್ಲೇ ಹೋಗ್ಬಿಟ್ಟೈತ್ರಿ ಅದ್ರದ್ದು. ಹೀಗಾಗಿ ಅವತ್ತು ನೆಟ್ ಆನ್ ಮಾಡಿದ್ದು ವಾಟ್ಸಪ್ನ ಮೆಸೇಜ್ ಬರ್ತಾನೆ ಇರ್ತಾವೆ, ಡಬಲ್ ಟಿಕ್ ಆಗ್ತಾನೆ ಇರ್ತಾವೆ. ಆದರೆ ಡಿಸ್ಪ್ಲೇ ಹೋಗ್ಬಿಟ್ಟೈತಲ್ಲ, ನಂಗೆ ಗೊತ್ತಾಗತ್ತಿಲ್ಲ. ಅದಕ್ಕೆ ನಿಮ್ಮ ಫೋನ್ನ ರಿಸೀವ್ ಮಾಡಿಲ್ಲ. ನಿಜವಾಗ್ಲೂನಾ? ಇಷ್ಟಕ್ಕೆ ನೀವು ಫೋನ್ ರಿಸೀವ್ ಮಾಡಿಲ್ಲ? ನನಗೆ ಯಾಕೋ ಡೌಟು. ನಿಮ್ಮ ಮೊನ್ನೆ ಟ್ರಿಪ್ಪಿಗೆ ಹೋದಾಗ ಬಂದಾಗಿಂದನೂ ನನ್ನ ಜೊತೆ ಮಾತಾಡೇ ಇಲ್ಲ. ಅವತ್ತೇನೋ ಗದ್ದಲ್ದಾಗ ಅವತ್ತು ನೀವೆಲ್ಲ ಹೊಲಕ್ಕೆ ಹೋಗ್ತೇನೆ ಅಂದರೆ ನಿಮ್ಮನ್ನು ಬಿಟ್ಟು ಕೆಲಸ ನಾನು ಹೋದೆ, ನಿಂಗೆ ಹೇಳಂಗೂ ಹೋದೆ ಒಂದು ಮಾತು. ಆ್ಯಕ್ಚುಲಿ ಕೆಲಸದಾಗ ಮರ್ತ ಬಿಟ್ಟೆ ನಾನು. ಅದಕ್ಕೇನು ಸಿಟ್ ಮಾಡ್ಕೊಂಡ್ಯಾ? ಇಲ್ರಿಪ್ಪ, ನಿಮ್ಮೆಲ್ಲ ಯಾಕೆ ಸೆಟ್ ಮಾಡ್ಕೊಳ್ಳಿ? ಅಷ್ಟಕ್ಕೂ ನೀವ್ಯಾಕೆ ನನಗೆ ಹೇಳಿ ಹೋಗ್ಬೇಕಾ? ಅಲ್ಲ, ನೀವೇ ನನಗೆ ಏನಾಗಬೇಕು ಅಂಥದ್ದೇನಿಲ್ಲ. ಏನೂ ಇಲ್ಲ. ಸರಿ, ನಾನು ಕಾಲೇಜಿಗೆ ಮನೆಗೆ ಲೇಟ್ ಆಯ್ತು. ಕಾಲೇಜ್ ಬಿಡ್ತಾವು ಕಾಯ್ತಿರ್ತಾವೆ ಮನ್ಯಾಗ, ನಾ ಹೊಕ್ಕೇನಿನ್ನ. ಹಲೋ ಪೂಜಾ, ಅಷ್ಟು ಬ್ಯುಸಿ ಶೆಡ್ಯೂಲ್ ಒಳಗೆ ನೀನು ಮೀಟ್ ಆಗ್ಬೇಕಂತ ಬಂದೇನಿ ಅಂದ್ರೆ ಕಿಮ್ಮತ್ತಿಲ್ಲ. ಅಲ್ಲ, ಒಂದು ಸ್ವಲ್ಪ ಮಾತಾಡ್ಬೇಕನ್ನೋದು ರೆಸ್ಪಾನ್ಸಿಬಿಲಿಟಿ ಇಲ್ಲ ನಿನಗೆ? ಅಯ್ಯೋ, ನಿಮ್ದೊಳ್ಳೆ ಕತೆ ಆತಲ್ರಿಪ್ಪ, ಬಂದವರು ನೀವು. ನಾ ಏನು ಮಾಡಲಿ ಅದಕ್ಕೆ? ಅಲ್ಲ, ನನಗೆ ಮಾತಾಡಿದಾತಲ್ಲ, ನಂಗೆ ಕೆಲಸ ಐತಿ ಕಾಲೇಜಿನಾಗ. ನಿಮ್ಮ ಜೊತೆ ಮಾತಾಡ್ತಾರೆ ಯಾರು ನೋಡ್ರಿ, ಏನು ಅನ್ಕೋಬಾರ್ದು. ಬೆಳೆಸಿದಾರ್ತಾರೆ, ನಾ ಹೋಗ್ತೀನಿ. ನೋಡಿದವ್ರು ಏನು ಅನ್ಕೋತಾರೋ ಬೇಕಾಗಿಲ್ಲ ನನಗೆ. ಅಲ್ಲ, ನಿನಗೇನಾಗೈತಿ? ನನ್ನ ಮೇಲೆ ಸಿಟ್ಟು ಬಂದೈತಾ? ಯಾಕೆ ನನ್ನ ಜೊತೆ ಮಾತಾಡತ್ತಿಲ್ಲ ನೀನು? ಏನು ಹೇಳೋದಪ್ಪ ಇವರಿಗೆ? ಏನಿಲ್ಲ. ಏನಂದ್ರೆ ಏನಿಲ್ಲ? ಅಲ್ಲಿ ನೋಡಿದ್ರೆ ಸಿಂಚನ ನೋಡಿದ್ರೆ ನನ್ನ ಮದುವೆ ಆಗ್ತೇನೆ ಅಂತ ಅವ್ರ ಅಪ್ಪನ ಕರ್ಕೊಂಬಂದು ಮನೆಗೆ ಕುಂತಾಳೆ ಇವತ್ತು. ಅವರು ಬಂದು ನನ್ನ ಸಂಬಂಧಕ್ಕೆ ಆತಾರೆ, ನನ್ನ ಕೇಳ್ತಾರೆ ಡೈರೆಕ್ಟಾಗಿ ನನ್ನ ಮಗಳು ಮದುವೆ ಮಾಡ್ಕೊ ಅಂಥೇಳಿ. ಏನು? ಹ್ಞೂ, ನಿಜವಾಗ್ಲೂ ನನಗೆ ಅಕ್ಕಿ ಬಗ್ಗೆ ಯಾವ ಫೀಲಿಂಗ್ಸು ಇಲ್ಲ, ಅಂಥರ ಏನೂ ಇಲ್ಲ ನನಗೆ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಅವ್ರಿಗೆ ಡೈರೆಕ್ಟಾಗಿ ಹೇಳ್ಬೇಕಂತ ಮಾಡಿದ್ದೆ ನಾ ಇವತ್ತು. ನಿಮ್ಮ ಮಗಳಂದ್ರೆ ನಂಗೆ ಇಷ್ಟ ಇಲ್ಲ, ನನಗೇನು ಮದುವೆ ಇಂಟೆನ್ಷನ್ ಇಲ್ಲ ಅಂಥೇಳಿ. ನಮ್ಮ ಮನೆ ಶಶಿನ ಅವ್ರ ಮನೆಗೆ ಕೊಡಾತಿದ್ರ ಸಂಬಂಧ ನಾ ಏನೂ ಜಾಸ್ತಿ ನಿಷ್ಠೂರಾಗಿ ಏನು ಮಾತಾಡೋಕ್ಕೆ ಹೋಗಲಿಲ್ಲ. ಅದಕ್ಕೆ ನಿನ್ನ ಜೊತೆ ಮಾತಾಡಿದ್ರೆ ಆಯ್ತಂತ ಬಂದೆ. ಅಲ್ಲ, ನಿಮಗೆ ಸಿಂಚನ ನಿಮಗೆ ಮದುವೆ ಆಗಕ್ಕೆ ಹೇಳಿದ್ದಕ್ಕೂ ನನ್ನ ಜೊತೆ ಮಾತಾಡೋದಕ್ಕೂ ಏನು ಸಂಬಂಧ ಸಿದ್ಧಾರ್ಥವ್ರೆ? ಅಷ್ಟಕ್ಕೂ ನಿಮ್ಮದು ಸಿಂಚನ ಅದು ಒಳ್ಳೆ ಜೋಡಿನಲ್ಲ, ಏನು ಕಮ್ಮಿ ಆಗೈತಿ? ನಿಮಗೂ ಅಕ್ಕಿ ಅಂದ್ರೆ ಇಷ್ಟನ, ಅಕ್ಕಿಗೂ ನೀವಂದ್ರೆ ಇಷ್ಟನ? ಇನ್ನು ಅವ್ರು ಕೇಳಕ್ಕೆ ಬಂದಾರ ಶಾಸ್ತ್ರೋಕ್ತವಾಗಿ ನಿಮ್ಮ ಮನೆಗೆ, ಅದ್ರೊಳಗೆ ಏನು ತಪ್ಪೈತಿ? ಆಮೇಲೆ ನೀವಿಬ್ಬರು ಅಂತಸ್ತೊಳಗೂ ಮ್ಯಾಚ್ ಆಗ್ತೀರಿ, ನಿಮ್ಮ ಗುಣದೊಳಗೂ ಮ್ಯಾಚ್ ಆಗ್ತಾವು. ನೀವು ಇಬ್ಬರು ಒಳ್ಳೆ ಜೋಡಿ, ಮದುವೆಗೆ ಆರಾಮಿರಿ. ಸೊ ನನ್ನ ಸಜೆಷನ್ ಇಷ್ಟ. ಏನು ನೀ ಹೇಳತ್ತೀಯ ನಾವಿಬ್ಬರು ಮದುವೆ ಆಗಂತೇಳಿ? ನಿನ್ನ ಮನಸ್ಸಿಂದ ಹೇಳಕತ್ತೀಯ? ನನ್ನ ಮನಸ್ಸಿಂದನೇ ಹೇಳತ್ತೇನೆ, ನನ್ನ ಮನಸ್ಸು ತುಂಬಿನ ಹೇಳತ್ತೇನೆ. ನೀವಿಬ್ಬರು ಒಳ್ಳೆ ಜೋಡಿ. ಇನ್ಫ್ಯಾಕ್ಟ್ ನನಗೆ ಅನ್ಸತಿ ಬಾಸಲ ಸಿದ್ಧಾರ್ಥವ್ರು ಸಿಂಚನ ಮದುವೆ ಆದ್ರೆ ಎಷ್ಟು ಚಲೋ ಇರ್ತೈತಲ್ಲ. ಅವ್ರ ಮನೆಗೆ ನಿಮ್ಮ ತಂಗಿನ ಕೊಡಾತೀರಿ, ನೀವು ಅವ್ರ ಮದುವೆ ಆದ್ರೆ ನಿಮ್ಮಿಬ್ಬರದ್ದು ಒಳ್ಳೆ ಸಂಬಂಧದೊಳಗೂ ಚಲೋ ಉಳಿತೈತಿ ಅಂಥೇಳಿ ನನಗೆ ಎಷ್ಟು ಸಲ ಅನ್ಸೈತಿ. ಹಿಂಗೆ ಅನಿಸ್ಬೇಕಾದ್ರೆ ಸಿಂಚನಾಗ ಅನಿಸಿದ್ದು ತಪ್ಪೇನಿಲ್ಲ ಅಂತ ನನಗನ್ನಿಸ್ತೈತಿ. ಓಹೋ, ಹಿಂಗನ್ನಷ್ಟು ಒಳ್ಳೆಕೇನಿ? ಮತ್ತು ನನ್ನ ಸಿಂಚನ ನನ್ನ ಕೇಳಕ್ಕೆ ಬಂದ ಅಂದ ತಕ್ಷಣ ನಿಮ್ಮ ಮಗ ಯಾಕೆ ಒಂಥರ ಆಯಿತು? ನನ್ನ ಮಗ ಯಾಕೆ ಒಂಥರ ಆಕೈತಿ? ಸಿದ್ಧಾರ್ಥವ್ರೆ, ನೀವು ಎಲ್ಲೆಲ್ಲೋ ಏನೇನೋ ಮಾತಾಡಕ್ಕೆ ಹೋಗ್ಬೇಡ್ರಿ. ನನ್ನ ಮಗ ಏನಾಗಿಲ್ಲ, ನಾ ಖುಷಿಯಾಗಿದ್ದೀನಿ. ನೀವಿಬ್ಬರು ಮದುವೆ ಆಗಿರಿ, ಒಳ್ಳೆ ವಿಚಾರನ. ಅದ್ರಾಗೂ ಇದನ್ನು ನನ್ನ ಜೊತೆ ನೀವು ಡಿಸ್ಕಷನ್ ಮಾಡೋಕ್ಕೆ ಯಾಕೆ ಬಂತೀರಿ ಅಂತ ನನಗೆ ಮೊದಲೇ ಗೊತ್ತಾಗತ್ತಿಲ್ಲ. ಸರಿ, ನಾ ಬರ್ತೇನೆ. ನೀನು ಮಗಕ್ಕೆ ಮಗ ಕೊಟ್ಟು ಮಾತಾಡು ಪೂಜಾ. ನಿನ್ನ ಮನಸ್ಸೊಳಗೆ ಏನಿತ್ತು ಡೈರೆಕ್ಟಾಗಿ ಹೇಳು.
ಸಿದ್ಧಾರ್ಥ ಅವರೇ ನಂಗೆ ಟೈಮ್ ಆದ ಬಸ್ಸಿಗೆ ಬಾಯ್. ಪೂಜಾ ಪೂ ಪೂ ಛಾ ಈಕಿ ಮನಸ್ಸೊಳಗೆ ಏನೈತೆ ಅಂತ ಕ್ಲಿಯರಾಗಿ ನಂಗೆ ಹೇಳೋದು ಇಲ್ಲ. ನಾನು ಇಕ್ಕಟ್ನಾಗ ಸಿಗಿಸ್ಬಿಟ್ಟ. ಏನು ಮಾಡಲಿ? ಅಲ್ಲಿ ನೋಡಿದ್ರೆ ಸಿಂಚನ ನನಗೆ ಇಷ್ಟ ಇಲ್ಲ, ಇಲ್ಲಿ ನೋಡಿದ್ರೆ ಪೂಜಾ ನನ್ನ ಮಾತು ಕೇಳತ್ತಿಲ್ಲ. ಛಾ ಅನ್ನಂಗೆ ಆರಾಮ್ ರೀ? ಆರಾಮ್ ನೋಡ್ರಿ ಮಾವರ. ಏನು ರೀ ಭಾಳ ವರ್ಷ ಆತ ನಿಮ್ಮನ್ನು ನೋಡ್ದೆ. ಹ್ಞೂ ರೀ ಭಾಳ ವರ್ಷ ಆತು. ನೀವು ಬಂದೇ ಇಲ್ಲ, ನಾವು ಆ ಕಡೆ ಬರೋಕ್ಕಾಗೇ ಇಲ್ಲ. ಹಿಂಗಾಗಿ ಭಾಳ ವರ್ಷ ಆತು ನೋಡ್ರಿ. ಅತ್ಯಾರ ಅಲ್ಲ ಪಾರಕ ಏನೇ ವಾಯ್ಕೆ ಮತ್ತು ಬರೀ ಕೈ ಹಿಡ್ಕೊಂಡು ಬಂದಾಳ. ಅಯ್ಯೋ ಅವಲಕ್ಕಿ ತರಲಿಲ್ಲ. ಅಕ್ಕಿ ಅವಲಕ್ಕಿ ತಂದಂಗ ನೀ ತಿಂದಂಗ ತನ್ನಗ ನಡಿಲಿ ಮನೆಗೆ ಹೋಗುನು. ಗಪ್ಪ ಇವ ನಿಜ ಇಟ್ಟೊತ್ತ ನಿಂತೇವಂತ ಇನ್ನೂ ಸ್ವಲ್ಪ ನಿಂತ ಹೋಗುನ್ ಗಪ್ಪ. ಪಾರಿ ಮತ್ತೇನ್ವಾ ಯಾಕೆ ಬರ್ಕೈಲಿ ಬಂತೆ? ಅವಲಕ್ಕಿ ತರಲಿಲ್ಲ. ಅತ್ಯಾರ ಇಲ್ಲಿಂದ ಅಡುಗೆ ಮನೆಗೆ ಹೋದ್ನ ನಿಮ್ಮ ಪರ್ಸ್ನಾಗ 50 ರೂಪಾಯಿ ಇದ್ದು ತೊಗೊಂಡು ಒಂದು ಅರ್ಧ ಕಿಲೋ ಅವಲಕ್ಕಿ ತರಬೇಕಂತ ಪೇಟೆಗೆ ಹೋದ್ನಿ. ಅಲ್ಲಿ ಅಶೋಕ್ ಸಾಕಾರ ಅಂಗಡಿ, ಗೋಪಾಲ್ ಸಾಕಾರ ಅಂಗಡಿ, 2 ಅಂಗಡಿ. ಮೊನ್ನೆ ನೀವು ಬೈಯಾತಿದ್ರಲ್ಲ ಅಂಗಡಿಗೆ, ಅಯ್ಯೋ ಡೂಪ್ಲಿಕೇಟ್ ಮಾಲ್ ತರ್ತಾರ, ಪುಟ್ಟಪ್ಪರ ರೇಟ್ ಹೇಳಿ ಮಾರ್ತಾರ, ಎಕ್ಸ್ಪೈರ್ ಆಗಿದ್ದು ಹಳ್ಳಿದ್ದು ಪಳ್ಳಿದ್ದು ಎಲ್ಲ ಮಾರ್ತಾರ ಅಂತ ಹೇಳಾಕತ್ತಿದ್ರಿ. ಅಲ್ಲ ನೀವು ಯಾವ ಅಂಗಡಿ ಬೈಯಾತ್ರಿ ನನಗೆ ಗೊತ್ತಾಗಲಿಲ್ಲ. ಅದಕ್ಕೆ ಅಲ್ಲಿ ಅಶೋಕ್ ಸಾಕಾರ ಅಂಗಡಿ ಬಾಜಕ್ಕೆ, ಗೋಪಾಲ್ ಸಾಕಾರ ಅಂಗಡಿ ಬಾಜಕ್ಕೆ ನಿಂತು ಯೋಚನೆ ಮಾಡೀನಿ, ಈ ಅಂಗಡಿಗೆ ಹೋಗ್ಲೋ ಈ ಅಂಗಡಿಗೆ ಹೋಗ್ಲೋ ಅಂಥೇಳಿ. ಅಲ್ಲಲೇ ಪಾರಿ ಯಾವ್ದಾರ ಒಂದು ಅಂಗಡಿಗೆ ಹೋಗಿ ತರೋಗ್ಲಿ. ಗಪ್ಪಿರಿ ಅತ್ಯಾರ. ಅಲ್ರಿ ನೀವು ಡೂಪ್ಲಿಕೇಟ್ ಮಾಲ್ ಅಂದ್ರಿ, ಮತ್ತು ನಾನು ಧೈರ್ಯ ಮಾಡಲಿಲ್ರಿಪ್ಪ. ಯಾರು ಡೂಪ್ಲಿಕೇಟ್ ಮಾಲು ಅಂಥೇಳಿ ನಿಮ್ಮನ್ನು ಕೇಳ್ಕೊಂಡೆ ಆ ಡೂಪ್ಲಿಕೇಟ್ ಮಾಲ್ ಅಂಗಡಿ ಬಿಟ್ಟು ಬೇರೆ ಅಂಗಡಿಗೆ ಹೋದ್ರಾತ ಅಂತ ಹೇಳಿ ಬಂದು ನೋಡ್ರಿ ಅತ್ಯಾರ. ಒಂದು ಗಣೇಶ ಚೌತಿ ಯಾವತ್ತಾಯಿ ಗೋಪಾಲ್ ಸಾಕಾರ ಅಂಗಡಿಯಾಗ ತರೋಗ್ಲಿ ನೋಡ್ರಿ ಅತ್ಯಾರ. ಇದನ್ನ ಮೊದಲೇ ಹೇಳ್ಬೇಕಲ್ರಿ ನೀವು. ಅಲ್ಲಿ ತನಕ ಹೋಗಿ ಮತ್ತೆ ವಾಪಸ್ ಬನ್ನಿ. ಈಗ ಮತ್ತೆ ಹೋಗ್ಬೇಕ್ರಿ ಅತ್ಯಾರ. ಹೋಗ್ರಿ ಅತ್ಯಾರ ಆತಾಗ. ಇವ ಶಾಂತಕ ಇರ್ಲಿ ತಗೋವ, ನಾವು ಎಲ್ಲ ನಾಷ್ಟ ಪಾಷ್ಟ ಮಾಡ್ಕೊಂಡು ಬಂದೀವಿ. ಈಗ ಏನು ಬೇಡ, ಏನು ಬೇಡ, ಒಂದಷ್ಟು ನೀರು ಇಟ್ಟು ಕೊಟ್ಬಿಡು ಸಾಕು. ಬಗ್ಗು ನಮ್ಮ ಅಣ್ಣ ಎಷ್ಟೋ ವರ್ಷದ ಮೇಲೆ ಬಂದಾನು, ಅವಂಗೆ ಅವಲಕ್ಕಿ ಮಾಡ್ಕೊಡುವಲ್ಲಿ ನಿನ್ನೆ ಶಟಿಗೆ ಸಂಗಾರ ಆಗಲಿ. ಅಲ್ಲೇ ಪಾರಿ ಏನು ಬಂದತ್ಲೆ ನಿಂಗೆ ಹೋಗು ಅಂತದ. ಅಣ್ಣ ನೀ ಕಪ್ಪಪ್ಪ ಆಕಿ ನನ್ನ ಸೊಸಿ ಹಂಗೆ ಆಕಿ ಅಡ್ನಾಡಿ ನನ್ನ ತಲೆಗೆ ಸಾಕಾಗಿ ಕುಡಿಯಾಳಕ್ಕೆ ನನಗೆ. ನೀ ಏನು ತಲೆ ಕೆಡ್ಸ್ಕೊಬೇಡ, ನಾನು ಅಂಗಡಿಗೆ ಹೋಗಿ ಅವಲಕ್ಕಿ ತಂದು ಅವಲಕ್ಕಿ ಮಾಡ್ದೆ. ಇರ್ಲಿ ಬಿಡ ಸಂತ, ಸುಮ್ಮ ಯಾಕೆ ಪಾಪ ಹಾಕಿದ್ರೆ ಏನು ತಪ್ಪಿತ್ತು ಕೇಳಾತ. ಇರ್ಲಿ ತಗೋ, ನಾವು ಮತ್ತೆ ಬರ್ತೇವಂತ ನಮ್ಮ ಇನ್ನು ಹೊಕ್ಕೆ ತಗೋ. ಅಯ್ಯೋ ತೀರ ಮಾವಾರ ನೀವು ಹಂಗೆ ಹೋದ್ರೆ ಹೆಂಗ್ರಿಪ್ಪ? ಬ್ಯಾಡ್ರಿ ಒಂದು ಕೆಲಸ ಮಾಡಿರಿ, ನೀವು ಅವಲಕ್ಕಿ ತಿಂದ ಹೋಗ್ಬೇಕು. ಅವಲಕ್ಕಿ ಯಾಕೆ ಊಟನೂ ಮಾಡ್ಕೊಂಡನ ಹೋಗ್ಬೇಕು. ನಮ್ಮ ಅತ್ತಿಯರು ಕೇಳಿ ನಿಮ್ಗೆ ಇಷ್ಟ ಇದ್ದದ್ದು ಎಲ್ಲ ಮಾಡಿ ಹಾಕ್ತೀನಿ ಅತ್ತಿಯರ. ನೀವೇನು ತಲೆ ಕೆಡ್ಸ್ಕೊಡ್ರಿ, ಆರಾಮ್ ಕೂತು ಬಿಡ್ರಿ ನೀವು. ಹೀಗೆ ಮಾಡಿ ಹಾಕಿದಂಗೆ ಅವ್ರು ತಿಂದಂಗೆ ಪಾರಿಯೇ ಹೋಗಿ ಅವಲಕ್ಕಿ ತರೋಕೆ ತನ್ನಗ ಇನ್ನು ತಲೆ ಕೆಡಿಸ್ಬೇಡ್ಲಿ. ಹೋಗು. ಹೋಗ್ರಿ ಅತ್ಯಾರ. ಏನು ಮಾಡ್ರು ಬೈತೀರಿ ಅತ್ತ, ಹೋದ್ರು ಬೈತೀರಿ ಹೋಗ್ಲಿಕ್ಕೂ ಬೈತೀರಿ. ಬರೀ ಬೈಸ್ಕೊಳಗ ಹುಟ್ಟುಬಿಟ್ಟೆ ನೋಡ್ರಿ ನಿಮ್ಮ ಸೊಸೆಯಾಗಿ. ಅಲ್ಲಿ ನೋಡ್ರಿ ಅತ್ಯಾರ, ಈಗ ಯಾವ ಅಂಗಡಿಗೆ ಹೋಗ್ಬೇಕು ಬರೋಬ್ಬರ್ ಹೇಳ್ರಿ. ಗೋಪಾಲ್ ಸಾಕಾರ ಅಂಗಡಿಗೆ ಹೋಗ್ಬೇಕು, ಅಶೋಕ್ ಸಾಕಾರ ಅಂಗಡಿಗೆ ಹೋಗ್ಬೇಕು, ಯಾವ ಅಂಗಡಿಗೆ ಹೋಗ್ಬೇಕಂತ ಹೇಳಿದ್ರೆ ನಾನು ಅಲ್ಲಿ ಹೋಗಿ ತರ್ತೇನ್ರಿಪ್ಪ. ಆಮೇಲೆ ತಂದ್ಮೇಲೆ ಅಯ್ಯೋ ಇದು ಡೂಪ್ಲಿಕೇಟ್ ಮಾಲಿತ್ತು, ಇದು ಅಂಥದಿತ್ತು ಇಂಥದಿತ್ತು ಅಂದ್ರೆ ಏನು ಮಾಡ್ಬೇಕು ಹೇಳ್ರಿ ಅತ್ಯಾರ? ಯಾರಿಗಂತ ಹೇಳ್ಬೇಕ್ರಿ ನಾನು? ಆತವ ತಾಯಿ, ಅಶೋಕ್ ಸಾಕಾರ ಅಂಗಡಿಗೆ ಹೋಗ್ಬೇಡ, ಅವ್ರದ್ದು ಡೂಪ್ಲಿಕೇಟ್ ಮಾಡಿರ್ತೈತಿ. ಗೋಪಾಲ್ ಸಾಕಾರ ಅಂಗಡಿಗೆ ಹೋಗ್ಬೇಡಿ. ನೋಡ್ರಿ ನಿಮ್ಮ ಬಾಯಾಗ ಬಂತಲ್ಲ ಈಗ, ಅದಕ್ಕೆ ನಾನು ಗೋಪಾಲ್ ಸಾಕಾರ ಅಂಗಡಿಗೆ ಹೋಗಿದ್ರೆ ಅಕಸ್ಮಾತ್ ಅಶೋಕ್ ಸಾಕಾರ ಅಂಗಡಿಗೆ ಹೋಗಿದ್ರೆ ನೀವು ಬೈತಿದ್ರಲ್ಲ, ಅದಕ್ಕೆ ನಿಮ್ಮನ್ನು ಕೇಳಿ ಹೋದ್ರಾತಂತೇಳಿ ಅಲ್ಲಿ ತನಕ ಹೋಗಿ ವಾಪಸ್ ಬನ್ನಿರಿ. ಅಂದಂಗೆ ನಾ ಗೋಪಾಲ್ ಸಾಕಾರ ಅಂಗಡಿಗೆ ಹೋಗ್ಲಿ ಬಿಡ್ರಿ ಅತ್ಯಾರ. ಮತ್ತೇನಾತಿಕಿಗೆ ಅಲ್ಲಿ ನೀವೇ ಹೇಳಿದ್ರಲ್ಲ ಯಾವ ಅಂಗಡಿಗೆ ಹೋಗಂತೀರಿ, ಅಂಗಡಿಗೆ ಹೋಗ್ತೀನಿ ಅಂತೇಳಿ ಮತ್ತೇನಾಗ್ತಿದೆ? ಅತ್ಯಾರ ಆಕಿ ಗೋಪಾಲ್ ಸಾಕಾರ ಹಿಂತಿದಾಳಲ್ರಿ ಸವಿತಕ್ಕ, ಆಕಿ ಜೊತೆ ಜಗಳ ಮಾಡೇನ್ರಿ ನಮ್ಮ ಮಣ್ಣೀರಿಗೆ. ಈಗ ಆಕಿ ಅಂಗಡಿಗೆ ಹೋದ್ರೆ ನೋಡು ಮಣ್ಣರ ನನ್ನ ಜೊತೆ ಜಗಳ ಮಾಡ್ಯಾಳ, ಹೆಂಗೆ ಹಲ್ಕಿಸ್ಕೊಂತ ನಮ್ಮ ಅಂಗಡಿಗೆ ಬಂದಾಳ, ನಾಚಿಕ್ಲಿಕ್ಕೆ ಮಾನ ಮರ್ಯಾದೆ ಇಡ್ಲಿಕ್ಕೆ ಅಂತ ಅನ್ಕೊಂಗಿಲ್ಲೇನ್ರಿ ಅತ್ಯಾರ? ನಿಮ್ಮ ಸೊಸೆಯಾಗಿ ನನ್ನ ಮಾನ ಮರ್ಯಾದೆ ಏನೋ ಬರದ್ರಿ ಅತ್ಯಾರ. ನಾ ಅವ್ರ ಅಂಗಡಿಗೆ ಹೋಗಿಲ್ಲ ಬಿಡ್ರಿ ಅತ್ಯಾರ. ಆತ ಅಶೋಕ್ ಸಾಕಾರ ಅಂಗಡಿಗಾರ ಹೋಗ್ತಾರ ಹೋಗ್ಲಿ. ನೋಡ್ರಿ ಅತ್ಯಾರ, ಅಶೋಕ್ ಸಾಕಾರ ಅಂಗಡಿ ಮಾಲು ಡೂಪ್ಲಿಕೇಟ್ ಇರ್ತಂತ ನೀವೇ ಬೈದಿರಿ, ನಾವು ಅಲ್ಲಿ ಹೋಗಂಗಿಲ್ಲ. ಇನ್ನು ಗೋಪಾಲ್ ಸಾಕಾರ ಹಿಂತಿ ಜೊತೆ ಜಗಳ ಮಾಡಿದ್ರೆ ಅಲ್ಲೂ ಹೋಗಂಗಿಲ್ಲ. ಆತ ಆ ರೊಕ್ಕ ನನಗೆ ಕೊಡಿ, ನಾನು ಹೋಗಿ ಮೀಡಿಯಂ ಅವಲಕ್ಕಿ ತೊಗೊಂಬರ್ತೇನಂತ. ಅಯ್ಯೋ ಶಾಂತ ಪಾಪಂ ಅಲ್ರಿ ಅತ್ಯಾರ, ಸೊಸಿಯಾಗಿ ಗಟ್ಟುಮುಟ್ಟಕ್ಕೆ ನಾಯ್ದಿರುವಾಗ ಅಯ್ಯೋ ನೋಡು ಶಾಂತಕ್ಕನ ಸೊಸಿ ತಾನು ಮನ್ಯಾಗ ಉಳ್ಕೊಂಡು ಅತ್ತಿನ ಅಡ್ಡಾಡಿಸ್ತಾಳ. ಏನು ಸೊಸಿದು ಮಾಡು ಕೆಲಸ ಕರ್ತವ್ಯ ಗೊತ್ತೇ ಇಲ್ಲ, ಅತ್ತಿನ ದುಡಿಸ್ಕೊತಾಳ ಅಂತ ಅನ್ನಿಗಿಲ್ಲೇನ್ರಿ ಅತ್ಯಾರ? ನನ್ನ ಮಾನ ಮರ್ಯಾದೆ ಏನಾಗ ಬರ್ತೇವೆ ಅತ್ಯಾರ? ಒಂದು ನೀಟ್ರಿ ಯೋಚನೆ ಮಾಡ್ರಿ ನೀವು. ಹನಿ ಬಾರ್ ಗಣೇಶ ಹೋಗ್ತಿ ಯವ್ವ ತಾಯಿ, ನಮ್ಮವ್ವ ಅಪ್ಪಾರವ್ವ, ನೀನು ಮನ್ಯಾಗ ಕುಂತು ಬಿಡು, ನಾನು ಹೋಗಿ ಅವಲಕ್ಕಿ ತಗೊಂಡು ಬಂದ ಅವಲಕ್ಕಿ ಮಾಡ್ತೇನೆ. ಹಗ್ಗ ಹೇಳೋಳ ಪರಕ, ಇದೇನಾಗೋ ಕೆಲಸ ಅಲ್ಲ. ಈಕೇನು ಅವಲಕ್ಕಿ ಮಾಡಂಗಿಲ್ಲ, ನಡಿ ನಾ ಹೋಗು. ನೀನು
ಶಾಂತ ನಾವು ಬರ್ತೀವಿ ತಗೋವ. ನಾವು ಬಂದಿದ್ದ ಕೆಲಸ ಆಗುವಂಗೆ ಕಾಣುಲ್ಲ. ನಾವಿನ್ ಬರ್ತೀನಿ ತಗೋ. ಬರಕ ಬಾ ಹೋಗೋಣ. ಏನ್ರಿ ಗಿರ್ಜಕರ, ನಮ್ಮ ಮನೆಗೆ ಬೀಗರು ಬಂದಾರ, ನೀವು ನೋಡಿದ್ರೆ ಅವಲಕ್ಕಿ ತಿನ್ನಂಗೆ ಹೋಗಿರ್ನ. ತಡ್ರಿಪ್ಪ, ಅವಲಕ್ಕಿ ಮಾಡ್ತೀನಿ, ನೀವು ಒಂದೆರಡು ಕಾಳು ತಿಂದು ಹೋಗೋಂತ್ರಿ. ಪಾರು, ನೀ ಹೇಳತ್ತೀಯ ನಮ್ಮ ಮನೆ ಅವಲಕ್ಕಿ ತಿಂದು ಹೋಗ್ರಿ ಅಂತೇಳಿ? ಅದೇ ಅದೇವ್ರಿಲ್ಲ ಇವಾಗ ಗುಡ್ಯಾಗ. ಗಿರಿಜಕರ, ಏನ್ರಿ ಹಿಂಗಂತೀರಿ ನೀವು? ಈಗ ಒಂದು 15 ದಿನದ ಹಿಂದೆ ನಮ್ಮ ಮನೆಗೆ ಮಂದಿ ಬಂದಾರವಾ, ಒಂದಬ್ರಿ ಅವಲಕ್ಕಿ ಕೊಡಂತ ನಮ್ಮ ಮನ್ಯಾಗ ಮೀಡಿಯಂ ಅವಲಕ್ಕಿ ಇಸ್ಕೊಂಡು ಹೋಗಿಲ್ಲೇನ್ರಿ ಅತ್ಯಾರ? ಹೌದು ನೋಡೆ, ನಿಮ್ಮ ಮನೆಗೆ ಇವ್ರು ಬಂದಿದ್ರು ನೋಡೆ, ನಿಮ್ಮ ಗಂಡನ ಭಾವಗಳು ಅವತ್ತು ಇಸ್ಕೊಂಡು ಹೋದಲ್ಲ ಗಿರ್ಜಿಯೇ. ಹ್ಞೂ ಹೌದು ಶಾಂತಕ. ಅಯ್ಯೋ ಶಾಂತಕ, ಮರ್ತ ಬಿಟ್ಟೆ ನೋಡುವ, ನೆನಪ ಇಲ್ಲ ನನಗೆ. ಗಿರಿಜಕಾರ, ನೀವು ಮರೆತರು ನಾ ಮರಂಗಿಲ್ಲ ತಗೋರಿ. ಅಷ್ಟು ಸುಲಭವಾಗಿ ಅವನೊಂದಿಟ್ಟು ತಂಗೆ ಕೊಟ್ಬಿಡ್ರಿ, ಬಡ ಬಡ ಅವನ್ನ ಮಾಡಿ ನಮ್ಮ ಮಾಮಾರಿಗೆ ಹತ್ತಿರಿಗೆ ಹಾಕಿಬಿಡ್ತೇನೆ ಅಂತ. ಈಗ ಬೇಕಿತ್ತಾ ಇದು ಒಣ ಹೊಸ ಬರೀ? ಅಯ್ಯೋ ಅವಲಕ್ಕಿ ಶಾಂತಕ, ಅಯ್ಯೋ ಮೊದ್ಲೇ ಹೇಳ್ಬೇಕಾ ಬೇಡ ಪಾರು ನೀನು. ನಾನು ಸಂತಿನ ಹಾಕ್ಸಿಲ್ ಬಿಡ ಈ ತಿಂಗಳು. ಅದು ಇಲ್ಲೇ ತುಟ್ಟಿ ಆಗತ್ತದ ಅಂಥೇಳಿ ಧಾರವಾಡದಾಗ ಹಾಕಿಸ್ಬೇಕು ಸಂತಿ ಅಂಥೇಳಿ ಈ ತಿಂಗಳು ಸಂತಿನ ಮಾಡಿಲ್ವನ. ಹಿಂಗಾಗಿ ನಮ್ಮ ಮನ್ಯಾಗ ಮೀಡಿಯಂ ಅವಲಕ್ಕಿ ಇಲ್ಲಿ ಬಿಡ. ಈಗ ನಮ್ಗೆ ಅರ್ಜೆಂಟ್ ಐತ್ರಿ ಗಿರ್ಜಕ್ಕರ, ಒಂದು ಕೆಲಸ ಮಾಡಿರಿ, ಇಲ್ಲೇ ಗೋಪಾಲ್ ಚೌಕರ್ ಅಂಗಡ್ಯಾಗ ಒಂದು ಅರ್ಧ ಕಿಲೋ ತಂದು ಕೊಡ್ರಿ, ನೀವು ಸಂತಿ ಆರಾಮ್ಸೆ ಹಾಕಿಸ್ಕೊರಿ. ಅಯ್ಯೋ ಕತಿಯ, ನಾ ಇವ್ರ ಮನೆ ಅವಲಕ್ಕಿ ತಿನ್ಬೇಕಾದ್ರೆ ನನಗೆ ಬಂತಲ್ಲವ. ಆತಗೋ, ಅಟ್ಟ ಮಾಡ್ತೀನಿ, ತಂದು ಕೊಡ್ತೀನಿ. ಆತ್ರಿ ಗಿರ್ಜಕ್ಕರ ತಂದು ಕೊಡ್ತಾರ, ಅವಲಕ್ಕಿ ಮಾಡ್ತೀನಿ, ಅಲ್ಲಿ ತನಕ ನಾ ಚಾ ಮಾಡ್ತಿರ್ತೀನಿ, ನೀವು ಮಾತಾಡ್ರಿ ಹಂಗಾರೆ.